ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಿಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ರಿ? ನಾನಂತೂ ಸೂಪರ್ ಆಗಿದ್ದೀನಿ. ಇದು ಒಂದು ಬ್ಯೂಟಿಫುಲ್ ಆಗಿರುವಂತಹ ರೆಸಿಪಿ, ಅದುವೇ ಎಗ್ ಆಮ್ಲೆಟ್. ಎಗ್ ಆಮ್ಲೆಟಲ್ಲಿ ಏನಪ್ಪ ನಾರ್ಮಲ್ ಎಲ್ಲ ಮಾಡೋಂಥದ್ದೇ ಅಂತ ತಿಳ್ಕೊಂಡಿರ್ತೀರಲ್ವ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರೋದು. ನಾನು ಇದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರು ಪೇಜಲ್ಲಿ ನೋಡಿ ಟ್ರೈ ಮಾಡೋಣ ಅಂತ ಮಾಡಿದ್ದು. ವಾವ್, ಸಖತ್ತಾಗಿ ಬಂದಿತ್ತು ಗೊತ್ತಾ. ಮಸ್ಟ್ ಟ್ರೈ ರೆಸಿಪಿ ಅಂತಾರಲ್ವ, ಇದನ್ನೇ ಅಂತ ಹೇಳ್ಬೋದು. ಆ ರೀತಿ ಇದೆ, ಸಖತ್ತಾಗಿತ್ತು. ಸಿಂಪಲ್ಲಾಗಿ ಬೇಳೆ ತಿಳಿ ಸಾರಿಗೆ ಸೈಡ್ ಡಿಶ್ ಆಗಿ ನೆಂಚ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಖಾರವಾಗಿ ಮಸ್ತಾಗಿರುವಂತಹ ರೆಸಿಪಿ ಇದು. ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣ. ಒಂದು ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಬಣ್ಣ ಬಿಟ್ಟ ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕೊತಾ ಇದ್ದೀನಿ. ಟೊಮೆಟೊ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದನ್ನ ಹುರಿಯುವಂಥ ಸಮಯದಲ್ಲೇ ನಾನು ಇದಕ್ಕೆ ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರನ ನೋಡಿ ಹಾಕ್ಕೊಳ್ಳೋದು ಉತ್ತಮ. ತುಂಬ ಖಾರ ಆದರೆ ತಿನ್ನೋದಕ್ಕೂ ಕಷ್ಟ ಆಗುತ್ತಲ್ವ, ಹಾಗಾಗಿ ಎಲ್ಲನೂ ಸ್ವಲ್ಪನೇ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಇನ್ ಕೇಸ್ ಇದರಲ್ಲಿ ಏನಾದ್ರೂ ನಿಮಗೆ ಅದು ಸೀದೋಗ್ತಾ ಇದೆ ಅಂತ ಅನ್ಸಿದ್ರೆ ಒಂದು ಸ್ಪೂನಷ್ಟು ನೀವು ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕಾಗತ್ತೆ. ಹಾಗಾಗಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ಚಿಟ್ಟು ನಾನು ಇದನ್ನು ಬೇಯೋದಕ್ಕೆ ಅಂತ ಬಿಡ್ತಾ ಇದ್ದೀನಿ. ನೀಟಾಗಿ ಪ್ಯಾನ್ಗೆ ಸ್ಪ್ರೆಡ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಟ್ಟು ಇದನ್ನು ಬೇಯೋದಕ್ಕೆ ಬಿಡೋಣ. ಇದು ಬೇಯೋಷ್ಟೊಳಗಡೆ ನಾವು ಮೊಟ್ಟೆನ ಬೀಟ್ ಮಾಡ್ಕೊಂಬಿಡೋಣ. ಒಂದು ಬೌಲ್ಗೆ ನಾನಿಲ್ಲಿ 2 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ಮೊಟ್ಟೆ ಜೊತೆಗೆ ಅದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇದನ್ನು ನೀವು ಬೇಕು ಅಂದರೆ ಇದಕ್ಕೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಕೊತ್ತಂಬರಿ ಸೊಪ್ಪು, ಈ ರೀತಿ ಇಂಗ್ರೀಡಿಯೆಂಟ್ಸ್ನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೋಬಹುದು. ನಾನು ಸಿಂಪಲ್ಲಾಗಿ ಮೊಟ್ಟೆ ಮತ್ತು ಉಪ್ಪನ್ನು ಸೇರಿಸಿ ಬೀಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ದೋಸೆ ರೀತಿ ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಬರಬೇಕು. ಹಾಕೊಂಡಾದ್ಮೇಲೆ ತಟ್ಟೆ ಮುಚ್ಚಿಟ್ಟು ಅದು ಎಷ್ಟು ಬೇಯುತ್ತೆ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಂದ ಮೇಲೆ 2 ಕಡೆ ತಿರುವಾಕೊಂಡು ಬೇಯಿಸ್ಕೋಬೇಕು. ನಾನು ಒಂದು ತಪ್ಪು ಮಾಡ್ಕೊಂಡಿದ್ದೇನಪ್ಪ ಅಂತ ಅಂದರೆ ನನಗೆ ಈ ರೀತಿ ಪ್ಯಾನಲ್ಲಿ ತಿರುವಾಕೋಕ್ಕೆ ಬರಲ್ಲ. ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಅಲ್ವ ಟ್ರೈ ಮಾಡಿದ್ದು, ಅದು ಕಟ್ ಆಗೋಯಿತು. ಆದರೆ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಇನ್ನೊಂದು ಏನಪ್ಪ ಅಂದರೆ ಇದು ಸೀದೋಗುತ್ತೆ ಅನ್ನೋ ಭಯ ಬೇರೆ ಇತ್ತು ನನಗೆ. ಹಾಗಾಗಿ ಬೇಗ ಇದು ಮಾಡ್ತಾ ಇದ್ದೆ. ಅದು ಒಂದು ತಪ್ಪಾಗೋಗಿತ್ತು. ಕಂಪ್ಲೀಟಾಗಿ ಅದು ನಾನ್ ಸ್ಟಿಕ್ ಪ್ಯಾನ್ ಆದರೆ ನಿಮಗೆ ಅದು ಸ್ಟಿಕ್ ಆಗಲ್ಲ, ಚೆನ್ನಾಗಿ ನೀವು ಫ್ಲಿಪ್ ಮಾಡ್ಕೋಬೋದು. ಇದು ಅಲ್ಯೂಮಿನಿಯಂ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಕಚ್ಕೊಳ್ಳುತ್ತೆ, ಹಾಗೆ ಸೀದೋಗುತ್ತೆ ಅನ್ನೋ ಭಯ ಕೂಡ ಇತ್ತು ನನಗೆ. ಅದಕ್ಕೆ ಆಗಾಗ ಈ ರೀತಿ ಮಾಡಿಕೊಂಡು ತಿರುವಾಕೋಬೇಕಾದ್ರೆ ಏನಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅಂತ ಅನಿಸುತ್ತೆ. ಅದು ಸಾಫ್ಟಾಗಿತ್ತಲ್ಲ, ತಿರುವಾಕೋ ತಕ್ಷಣ ಕಟ್ ಆಗೋಯ್ತು. ಎಷ್ಟು ಬೇಜಾರಾಗೋಯ್ತು ಗೊತ್ತಾ. ರೌಂಡ್ಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೋಗಲಿ ಬಿಡಿ, ಹೆಂಗೆ ಆದರೂ ನಾವು ಮುರ್ಕೊಂಡೇ ತಾನೇ ತಿನ್ನಬೇಕು. ಇದು ಹಾಗೆ ತಿನ್ನೋದು ಸಖತ್ತಾಗಿತ್ತು ಗೊತ್ತಾ. ಟೇಸ್ಟು ಸೀದೋಗಿರಲಿಲ್ಲ, ಏನಿಲ್ಲ, ಮಸ್ತಾಗಿತ್ತು. ಮನೇಲಂತೂ ತುಂಬ ಇಷ್ಟಪಟ್ಟರು. ನಾನು ಇದನ್ನು ಟೊಮೆಟೊ ಪಲಾವ್ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಮಾಡಿದ್ದೆ. ನೀವು ಇದನ್ನು ಯಾವ ಡಿಶಸ್ ಜೊತೆಗೂ ಕೂಡ ನೀವು ಸೈಡ್ ಡಿಶ್ ಆಗಿ ತೊಗೋಬೋದು. ಸೂಪರ್ ಆಗಿತ್ತು. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಕ್ಕೆ ನನ್ನ ಮಕ್ಕಳ ಜೊತೆ ಆಟ ಆಡಿರೋವಂಥದ್ದನ್ನು ಶೇರ್ ಮಾಡಿರ್ತೀನಿ. ದಯವಿಟ್ಟು ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಏರೋಪ್ಲೇನ್ ಅಮೃತ್ ನೋನಿ ಅವ್ರು ಹೇಳಾಯ್ತು. ನೆಕ್ಸ್ಟ್ ಬಿ ಇಂದ ಬಾಲ್. ಸರ್ ಬ್ಯಾಸ್ಕೆಟ್ ಬಾಲ್. ಬ್ಯಾಟ್ ನನ್ಗೆ ಗೊತ್ತು, ಕುತ್ಕೋ. ಸರ್ ಸಿ ಇಂದ ಹೇಳಿ ಸರ್. ಹೇಳ್ಕೊಟ್ರೆ ಆಟ ಕ್ಯಾನ್ಸಲ್. ಕ್ಯಾರೆಟ್ ಡಾಗ್. ನಿಮ್ದು ಡಾಲರ್. ನಂದು ಡಿ ಫಾರ್ ಡುಮ್ಮಿ. ಆಯ್ತು. ಎಲಿಫೆಂಟ್. ಎಂಬ್ರಾಯ್ಮೆಂಟ್. ಅದು ಹೋದ್ರಿ ತಪ್ಪು. ಈ ಸರಿ ಹೇಳಿ. ಇರೋ ಅಕ್ಕನ ಕೈಲಿ ತರಿಸ್ತೀನಿ. ನಿಂದೇನ? ಫಿಶ್. ನಿಮ್ಮ ಅಪ್ಪಂದು ತೋಳ.
Christian Falls. ನಿಮ್ದು ನಂದು ಫಾರಿನ್ ಜಿ ಗೋಟ್ ಹಾ ಸರ್ ಗೋಟ್ ಡ್ರೆಸ್ ಆಯ್ತು. ನಿಮ್ದು ಗಾಡೆಸ್ ಗಾಡ್ ಅಂದ್ರೆ ಗಂಡು ದೇವ್ರು, ಗಾಡೆಸ್ ಅಂದ್ರೆ ದೇವತೆ. ಆಯ್ತು ಬಿಡಿ. ಯಾವ ಬಿಡಿ ಜಿ ಅಂದ್ರೆ ಹೆಚ್ಚಬ ಹ್ಯಾಟ್. ಏನೋ ನಂದು ಹೆವೆನ್. ಐಸ್ ಕ್ರೀಮ್. ಇಂಡಿಯಾ ಇಂಗ್ಲೆಂಡ್ ಅಲ್ಲ ಈ ಅದು ಇಂಡೋನೇಷಿಯಾ. ನೋಡ್ತಾಳೆ ಐಕನ್ ಬಾ ಜೆ ಹಾಕನ ಆಮೇಲೆ ಜಗ್ಗು. ಜಾನ್ ಜಾನಿ. ನಂದಾಯ್ತು ಜಾನಿ. ಕೈಟ್. ಕೈಟ್. ಕಿಟ್ ಕ್ಯಾಟ್ ಕಿಟ್ ಕ್ಯಾಟ್. ಕ್ಯಾಟ್ ಆಯ್ತಾ. ಮ್ಯಾಂಗೋ. ತಿನ್ಕೋ. ಮ್ಯಾಂಗೋ. ಮಶ್ರೂಮ್ ಮಶ್ರೂಮ್. ಎಲ್ ಕಣೆ ಕೆ ಅಂದ್ಮೇಲೆ ಲಯನ್. ಲಯನ್. ಹಾ ಸರ್ ನಿಮ್ದು ಲಗೇಜ್ ಲ್ಯಾಂಬೋರ್ಗಿನಿ. ಎಮ್ಮು ಮ್ಯಾಂಗೋ. ಗುರುರಾಜ್ ಅವ್ರೆ ಮ್ಯಾಂಗೋ ಅವಳು ಮ್ಯಾಂಗೋ ಹೇಳಾಯ್ತು. ಮ್ಯಾಂಗೋ. ಮ್ಯಾಂಗೋ. ಗುರುರಾಜ್ ಸ್ಟಾಪ್. ಮಶ್ರೂಮ್ ಮಶ್ರೂಮ್. ಓಕೆ. ಮಂಕಿ. ಎನ್ನು ನೆಕ್ಸ್ಟ್. ಸರ್ ನೆನ್ನು ಅವಳೇನು ಹೇಳಿಲ್ಲ. ನೆಕ್ಸ್ಟ್ ಏನ್ ನೆಕ್ಸ್ಟ್ ನೆಕ್ಸ್ಟ್. ನೆಕ್ಸ್ಟ್ ನಟರಾಜ. ಬೇಬಿ. ಓಕೆ ಡನ್. ಪೆನ್ಸಿಲ್ ಕಲರ್ ಹೇಳ್ಬಿಟ್ಟು ನೀವು ಹೇಳಿ. ಇವತ್ತೆ ಒಂದು ನೆಕ್ಸ್ಟ್. ಇವಳು ಹೇಳಿದ್ಲಲ್ಲ ಅವಳು ಹೇಳಿದ್ದು ನೆಕ್ಸ್ಟ್. ಪಕ್ಷಿ ಗೂಡು. ನಾನು ಹೇಳಿದ್ ನೆಕ್ಸ್ಟ್. ಏನು ಆರೆಂಜ್. ಆರೆಂಜ್. ಓವರ್ಎಸ್. ಹೇಳಿ. ವಾ ಓವರ್ಎಸ್ ನಂದು OLX ಸಾಕು. ಐತೆ. ಪಂಕಿ ನಗಂಗಿಲ್ಲ ರೀ ಸೀರಿಯಸ್. ಅದ್ಯಾವ್ದ್ರಿ ಪಂಕಿ. ಬೇಡ ಪಂಕಿ ಬೇಡ ಅಂದ್ರೆ ಪ್ಯಾರೆಟ್. ಅವಳು ಹೇಳಲು ಪ್ಯಾರಟು. ನಾನು ಪ್ಯಾರಾಚೂಟು. ಹಾ ಸೀರಿಯಸ್. ಪ್ಯಾರಾಚೂಟಾ. ಪೆನ್. ಆಯ್ತಪ್ಪ. ಆಯ್ತಾ. ಕ್ವೀನ್. ಕ್ಯೂಸ್ಟ್. ಏನು ನಂದು ಕ್ವೆಸ್ಟ್. ಕ್ವಿಸ್ಟ್. ಎಸ್. ಸ್ಟಾರ್. ಸನ್. ಸನ್ಫ್ಲವರ್. ಟೈಗರ್. ತಮಿಳ್ನಾಡು. ತ್ರಿಪುರ. ಯು ಅಂಬ್ರೆಲಾ. UKC.